ಮಾರ್ಚ್ 17ರಿಂದ ಮಾರ್ಚ್ 20ನೇ ತಾರೀಕಿನವರೆಗೆ ರಾಜ್ಯದ ಹವಾಮಾನ ಯಾವ ರೀತಿಯಾಗಿರುತ್ತೆ? ಬೇಸಿಗೆ ಕಾಲದಲ್ಲಿ ಮಳೆ ಬರುವಂತಹ ಮುನ್ಸೂಚನೆ ಇದೆಯಾ? ಹಾಗಿದ್ರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟು ಪ್ರಮಾಣದ ಬೇಸಿಗೆಯ ತಾಪಮಾನ ಉಷ್ಣತೆ ಇರುವಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಸ್ವತಃ ನಮ್ಮೊಂದಿಗೆ ಹವಾಮಾನ ಇಲಾಖೆಯ ಹಿರಿಯ ನಿರ್ದೇಶಕರಾದಂತಹ CS ಪಾಟೀಲ್ ಅವರಿದ್ದಾರೆ. ಅವರಿಂದ ನಾವು ಮಾಹಿತಿಯನ್ನು ಪಡ್ಕೊಳ್ಳೋಣ. ಸರ್, ರಾಜ್ಯದಲ್ಲಿ ಹವಾಮಾನದ ವರದಿ ಯಾವ ರೀತಿಯಾಗಿದೆ? ಬೇಸಿಗೆಗಾಲದಲ್ಲಿ ಮಳೆ ಬರುವಂತಹ ಸೂಚನೆಗಳಿದೆಯಾ? ಒಂದು ವೇಳೆ ಮಳೆ ಬರೋದಾದರೆ ಯಾವ್ಯಾವ ಜಿಲ್ಲೆಯಲ್ಲಿ ಮಳೆ ಬರಬಹುದು? ಒಟ್ಟಾರೆಯಾಗಿ ರಾಜ್ಯದ ಹವಾಮಾನದ ವರದಿ ಯಾವ ರೀತಿಯಾಗಿದೆ? ಉತ್ತರ ಒಳನಾಡು, ದಕ್ಷಿಣ ಒಳನಾಡು ಹಾಗೂ ಕರಾವಳಿ ಜಿಲ್ಲೆಗಳ ಕೆಲವು ಕಡೆ, ಒಂದೆರಡು ಕಡೆ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವ ಸಾಧ್ಯತೆ ಇದೆ. ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಕರ್ನಾಟಕದ ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಟ್ರಫ್ ಇರುವುದರಿಂದ ಮತ್ತು ಅಲ್ಲಲ್ಲಿ ಇದರಿಂದ ಕ್ಯುಮುಲೋ ನಿಂಬಸ್ ಕ್ಲೌಡ್ಸ್ ಡೆವಲಪ್ ಆಗಿ ಗುಡುಗು ಮಿಂಚು ಸಮೇತವಾಗಿ ಅಲ್ಲಲ್ಲಿ ಕೆಲವು ಕಡೆ ಮಾತ್ರ ಮಳೆ ಆಗುವ ಸಾಧ್ಯತೆಗಳದಾವು. ಈ ಮಳೆ ಬರಬೇಕಾದ್ರೆ ಗುಡುಗು ಮಿಂಚು ಇರ್ತೈತಿ ಮತ್ತು ಅದರ ಜೊತೆಗೆ ಗಾಳಿಯೂ ಕೂಡ ಇರುವ ಸಾಧ್ಯತೆಗಳದಾವು. ಮತ್ತು ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಗರಿಷ್ಠ ಉಷ್ಣಾಂಶ ಕಲಬುರಗಿ, ಬೀದರು, ಯಾದಗಿರಿ, ರಾಯಚೂರು, ವಿಜಯಪುರ, ಬಾಗಲಕೋಟೆ ಈ ಜಿಲ್ಲೆಗಳಲ್ಲಿ ಗರಿಷ್ಠ ಉಷ್ಣಾಂಶ ಸುಮಾರು 37ರಿಂದ 39 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆಗಳದಾವು. ಮತ್ತು ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಕೂಡ ಬಳ್ಳಾರಿ, ಚಿತ್ರದುರ್ಗ, ದಾವಣಗೆರೆ ಈ ಜಿಲ್ಲೆಗಳಲ್ಲಿ ಕೂಡ ಗರಿಷ್ಠ ಉಷ್ಣಾಂಶ ಸುಮಾರು 37ರಿಂದ 39 ಡಿಗ್ರಿ ಸೆಂಟಿಗ್ರೇಡು ಮತ್ತು ಬಳ್ಳಾರಿ ಮತ್ತು ವಿಜಯನಗರದಲ್ಲಿ ಗರಿಷ್ಠ ಉಷ್ಣಾಂಶ 40 ಡಿಗ್ರಿ ಸೆಲ್ಸಿಯಸ್ ಹೋಗುವ ಸಾಧ್ಯತೆಗಳದಾವು. ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಕೂಡ ಗರಿಷ್ಠ ಉಷ್ಣಾಂಶ ಸುಮಾರು 34ರಿಂದ 36 ಡಿಗ್ರಿ ಸೆಲ್ಸಿಯಸ್ ಹೋಗುವ ಸಾಧ್ಯತೆಗಳದಾವು. ಬೆಂಗಳೂರಿನಲ್ಲಿ ಕೂಡ ಕೆಲವು ಕಡೆ ಮಾರ್ಚ್ 17ರಿಂದ ಮಾರ್ಚ್ 20ರವರೆಗೆ ಕೆಲವು ಕಡೆ ಮಾತ್ರ ಗುಡುಗು ಮಿಂಚು ಸಮೇತವಾಗಿ ಮಳೆ ಆಗುವ ಸಾಧ್ಯತೆಗಳದಾವು. ಎಲ್ಲ ಪ್ರದೇಶಗಳಲ್ಲಿ ಬೆಂಗಳೂರಿನಲ್ಲಿ ಮಳೆ ಆಗುವುದಿಲ್ಲ, ಎಲ್ಲೇ ಒಂದು ಕಡೆ ಮಳೆಯಾಗುವ ಸಾಧ್ಯತೆಗಳು ಈ ವಾರದಲ್ಲಿ ಅದಾವು. ಮತ್ತು ಬೆಂಗಳೂರಿನಲ್ಲಿ ಗರಿಷ್ಠ ಉಷ್ಣಾಂಶ ಸುಮಾರು 33ರಿಂದ 34 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆಗಳು ಅದಾವೆ. ಗುಡುಗು ಮಿಂಚು ಸಮೇತ ಮಳೆ ಬರ್ಬೋದು ಅಂತ ಹೇಳಿದ್ರಿ ಸರ್. ಕಡಲ ಅಂಚಿನ ಪ್ರದೇಶಗಳು ಮತ್ತು ಮೀನುಗಾರರಿಗೆ ಏನಾದರೂ ಎಫೆಕ್ಟ್ ಆಗುತ್ತಾ? ಇದು ಕಡಲ ಅಂಚು ಮತ್ತು ಮೀನುಗಾರರಿಗೆ ಯಾವುದೇ ಪರಿಣಾಮ ಇಲ್ಲ. ಅವರು ಮೀನುಗಾರರಿಗೂ ಯಾವುದೇ ಎಚ್ಚರಿಕೆಗಳಿಲ್ಲ. ಮತ್ತು ಇದು ಗುಡುಗು ಮಿಂಚು ಬಂದಾಗ ಜನರು ಹೊರಗಡೆ ಇರೋದನ್ನು ಕಡಿಮೆ ಮಾಡ್ಕೋಬೇಕು. ಸಪೋಸ್ ಹೊರಗಡೆ ಇದ್ದು ಅಂದ್ರೆ ಕಾರ್ನಲ್ಲಿ ನೀವು ಕೂಡಬಹುದು ಮತ್ತು ಕಿಟಕಿಯನ್ನು ಕೂಡ ಕ್ಲೋಸ್ ಮಾಡಬೇಕಾಗತ್ತೆ. ಹೊರಗಡೆ ಇದ್ದಾಗ ಇದು ಕೆರೆ, ಬಾವಿ ಮತ್ತು ಪಾಂಡ್ಸ್ ಇಲ್ಲಿ ಹತ್ತಿರ ಇರಬಾರ್ದು. ಮತ್ತು ಸ್ವಿಮ್ಮಿಂಗ್ ಪೂಲ್ ಇದ್ದಲ್ಲಿ ಕೂಡ ಗುಡುಗು ಮಿಂಚು ಬಂದಾಗ ಇರಬಾರ್ದು. ಸರ್, ಈಗ ಬೇಸಿಗೆಯಲ್ಲಿ ಮಳೆ ಬಂದರೆ ಹವಾಮಾನದಲ್ಲಿ ಯಾವ ರೀತಿಯಾದಂತಹ ವ್ಯತ್ಯಯ ಆಗುತ್ತೆ ಅನ್ನುವಂಥದ್ದು, ಏನು ಬದಲಾವಣೆಗಳು ಆಗ್ಬೋದು ಅಂತ ಹೇಳಿ. ಬಹುತೇಕ ಬೇಸಿಗೆಯಲ್ಲಿ ಮಳೆ ಬರುವಂಥದ್ದು ಕಡಿಮೆ ಇರುವಂಥದ್ದು ಅಂತ ನೀವು ಕೂಡ ಹೇಳಿದ್ರಿ. ಒಂದು ವೇಳೆ ಮಳೆ ಬಂದರೆ ಯಾವ ರೀತಿಯಾಗಿ ವಾತಾವರಣದ ಮೇಲೆ ಹೇಗೆ ಇದು ಪರಿಣಾಮ ಬೀಳುತ್ತೆ ಅಂತ? ಬೇಸಿಗೆಯಲ್ಲಿ ಮಳೆ ಬಂತಂದ್ರೆ ತಾತ್ಕಾಲಿಕವಾಗಿ ನಮಗೆ ಸ್ವಲ್ಪ ತಂಪು ಗಾಳಿ ಬೀಸುತ್ತೆ ಮತ್ತು ತಾತ್ಕಾಲಿಕವಾಗಿ ಒಂದು 3-4 ತಾಸು ನಮಗೆ ಒಂದು ಸ್ವಲ್ಪ ತಂಪು ಅನಿಸ್ಬೋದು. ಮತ್ತು ಅದೇ ಯಥಾಸ್ಥಿತಿಗೆ ಮತ್ತೆ ಒಳ್ಳೆ ಬಿಸಿಲು ಮತ್ತೆ ಬರ್ತೈತಿ. ಅದು ಆದರೆ ಸ್ವಲ್ಪ ಕೆಲವೊಮ್ಮೆ ಇವತ್ತು ಹಾವೇರಿಯಲ್ಲಿ 7 ಸೆಂಟಿಮೀಟ್ರ್ ತನಕ ಮಳೆಯಾಗಿದೆ. ಕೆಲವೊಬ್ಬರು ರೈತರಿಗೆ ಇದು ಉಪಯೋಗನೂ ಆಗ್ಬೋದು. ಮತ್ತು ಕೆಲವೊಬ್ಬರಿಗೆ ಈಗೆಲ್ಲ ಹಾರ್ವೆಸ್ಟ್ ಮಾಡ್ತಿರ್ತಾರೆ, ರಾಶಿ ಮಾಡ್ತಿರ್ತಾರೆ, ಅವ್ರಿಗೆ ತೊಂದರೆನೂ ಆಗ್ಬೋದು. ಓಕೆ ಸರ್, ಇನ್ನು ಡಿಸ್ಪ್ಲೇಯಲ್ಲಿ ತೋರಿಸಿ ಹೇಳೋದಾದರೆ ನಮ್ಮ ರಾಜ್ಯದ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟು ಪ್ರಮಾಣದ ಮಳೆ ಬರುತ್ತೆ ಅನ್ನೋದ್ರ ಬಗ್ಗೆ ನೀವು ಡಿಸ್ಪ್ಲೇಯಲ್ಲಿ ಚರ್ಚೆ ಮಾಡಿ ಹೇಳೋದಾದರೆ ಸರ್. ಈಗ ನೀವು ನೋಡ್ಬೇಕಾದ್ರೆ ಚಿಕ್ಕಮಗಳೂರು, ಕೊಡಗು, ಹಾಸನ, ಚಾಮರಾಜನಗರ, ಮೈಸೂರು ಈ ಜಿಲ್ಲೆಗಳ ಕೆಲವು ಕಡೆ ಈ ವಾರದಾಗ ಕೆಲವು ಕಡೆ ಮಳೆಯಾಗುವ ಸಾಧ್ಯತೆಗಳದಾವೆ. ಮತ್ತು ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ ಮತ್ತು ಬೀದರು, ಕಲಬುರಗಿ, ಯಾದಗಿರಿ, ರಾಯಚೂರು ಈ ಜಿಲ್ಲೆಗಳಲ್ಲಿ ಕೂಡ ಮಳೆಯಾಗುವ ಸಾಧ್ಯತೆಗಳದಾವೆ. ಈ ಎಲ್ಲೋ ಬಣ್ಣ ಇದೆಯಲ್ಲ ಸರ್, ಅದೆಲ್ಲ ಏನು ಸರ್? ಎಲ್ಲೋ ಕಲರ್, ಅದು ಯೆಲ್ಲೋ ಕಲರ್ ತೋರಿಸೋದು ಕೆಲವೊಂದು ಕಡೆ ಮಳೆ ಆಗುತ್ತಂತ ಅಲ್ಲಿ. ಓಕೆ ಸರ್, ಧನ್ಯವಾದಗಳು. ಇದಿಷ್ಟು ಹವಾಮಾನದ ಬಗ್ಗೆ CS ಪಾಟೀಲ್ ಅವರ ಮಾಹಿತಿಗಳಾಗಿತ್ತು. ಕ್ಯಾಮರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.
ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.